ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಹಾಗೂ ಮಾಜಿ ಪತ್ನಿ ಧನಶ್ರೀ ವರ್ಮಾ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇಬ್ರು ಕೂಡ ದೂರಾಗಿದ್ದಾರೆ. ಈ ವೇಳೆ ಸಾವಿರಾರು ಲಕ್ಷಾಂತರ ಜನ ಧನಶ್ರೀ ಅವರದ್ದೇ ತಪ್ಪು ಎಂದು ಹೇಳಿದ್ರು. ಬಾಯ್ ಫ್ರೆಂಡ್ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತಿದ್ರು. ಆದ್ರೆ ಇದೀಗ ಈ ಬೆನ್ನಲ್ಲೇ ಚಹಲ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದ ವೇಳೆ ಚೆಲುವೆಯೊಬ್ಬಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಅದು ಕೂಡ ಯೂಟ್ಯೂಬರ್ ಹಾಗೂ ಆರ್ಜಿ ಆಗಿರುವ ಮಹಾಶ್ವಾ ಜೊತೆ ಕೂತು ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಡಿಯೋ ಕಂಡ ಕೆಲವರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಇನ್ನೂ ಕೆಲವರು ನೆಗೆಟಿವ್ ಆಗಿ ವಿಭಿನ್ನ ರೀತಿಯಲ್ಲಿ ಕಾಮೆಂಟ್ಗಳನ್ನ ಮಾಡ್ತಾ ಇದ್ರು. ಕೆಲವರು ಒಬ್ಳು ಬಿಟ್ಟೋದ್ರೆ ಏನೋ ಇನ್ನೊಬ್ಳು ಬಂದಲ್ಲ ಅಂತ ಟ್ರೋಲ್ ಮಾಡಿದ್ರೆ, ಇನ್ನೂ ಕೆಲವರು ಇದಕ್ಕೇನ ಡಿವೋರ್ಸ್ ಆಗಿದ್ದು ಅಂತ ಕಮೆಂಟ್ಗಳ ಸುರಿಮಳೆ ಕೈತಾ ಇದ್ರು. ಈ ಕಮೆಂಟ್ಗಳೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಾಜಿ ಪತ್ನಿ ಧನಶ್ರೀ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ಅದೇನಂತ ಅಂದ್ರೆ, ಹೆಣ್ಣನ್ನ ದೂಷಿಸುವುದು ಯಾವಾಗ್ಲೂ ಕೂಡ ಫ್ಯಾಷನ್ ಆಗಿದೆ ಎಂದು ಬರೆದುಕೊಂಡಿದ್ದಾರೆ. ಈ ಮೂಲಕ ಧನಶ್ರೀ ವರ್ಮಾ ತಮ್ಮನ್ನ ಟೀಕಿಸ್ತಾ ಇದ್ದವರಿಗೆ ಉತ್ತರ ನೀಡಿದ್ದಾರಾ ಎನ್ನುವ ಅನುಮಾನ ಸೃಷ್ಟಿಯಾಗಿದೆ. ಡಿವೋರ್ಸ್ ಆದ ಬಳಿಕ ಧನಶ್ರೀಗೆ ಎಲ್ಲರೂ ಕೂಡ ಗಂಡನ್ನ ಬಿಟ್ಲು, ಮೋಸ ಮಾಡಿದ್ಲು ಅಂತೆಲ್ಲ ಹೇಳ್ತಿದ್ರು. ಇದೀಗ ಈ ವಿಚಾರ ಚರ್ಚೆಯಲ್ಲಿ ಇದ್ದಾಗಲೇ ಚಹಲ್ ಮತ್ತೊಬ್ಬ ಹುಡುಗಿಯ ಜೊತೆ ಕಾಣಿಸಿಕೊಂಡಿರೋದು ಈಗ ಜನರ ಚಿತ್ತ ಚಹಲ್ ಹಾಗೂ ಆ ಹುಡುಗಿಯ ಹತ್ರ ನೆಟ್ಟಿದೆ.